ಗಿಲ್ಲಿ ಮೊದಲನೇ ಬಾರಿ ನಾಯಕನಾಗಿ ಕಾಣಿಸ್ಕೊತಾ ಇರೋ ಸಿನಿಮಾ ಪಳಾರ್. ಇದರ ಮುಹೂರ್ತ ತುಂಬ ಜೋರಾಗಿ ನಡೀತು. ಇದರ ಶೂಟಿಂಗು ಈಗ ನಡೀತಾ ಇದೆ. ಆದರೆ ಈ ಸಿನಿಮಾದಲ್ಲಿ ನಾಯಕಿ ಯಾರು ಅಂತ ಇನ್ನೂ ಹೇಳಿಲ್ಲ. ಈಗ ಎಲ್ಲ ಕಡೆ ಮಾತಾಡ್ತಾ ಇರೋದು ಏನಂದರೆ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾಳೆ ಅಂತ. ಆದರೆ ಆ ಸಿನಿಮಾ ತಂಡದ ಕಡೆಯಿಂದ ಯಾವುದೇ ಸುಳಿವು ಕೊಟ್ಟಿಲ್ಲ. ಇದ್ರ ಬಗ್ಗೆ ಈಗ ಕಾವ್ಯನೇ ಮಾತಾಡಿದ್ದಾಳೆ. ಇದ್ರ ಬಗ್ಗೆ ಸ್ಪಷ್ಟನೆ ಅವಳ ಕಡೆಯಿಂದನೇ ಬಂದಿದೆ. ಈಗ ತುಂಬ ಕಡೆ ಓಡಾಡ್ತಾ ಇದೆ ಗಿಲ್ಲಿ ಕಾವ್ಯದು ಫೋಟೋ. ಇವರಿಬ್ಬರು ಹೀರೋಯಿನ್ ಆಗಿ ಕಾಣಿಸ್ಕೊತಾರೆ ಅಂತ. ಇದು ತುಂಬ ಜನಕ್ಕೂ ಇಷ್ಟ, ಇವರಿಬ್ಬರು ಹೀರೋಯಿನ್ ಆಗಿ ಕಾಣಿಸ್ಕೊಬೇಕು ಅಂತ. ಯಾಕಂದರೆ ಇವರಿಬ್ಬರು ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಎಲ್ಲರ ಮನಸ್ಸುಗಳಿಗೂ ಹತ್ರ ಆಗಿತ್ತು. ಅದೇ ಥರ ಈ ಸಿನಿಮಾದಲ್ಲಿ ಇವರಿಬ್ಬರನ್ನು ಜೊತೆಯಲ್ಲಿ ನೋಡೋದಕ್ಕೆ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಈ ಸಿನಿಮಾ ಶುರು ಆದಾಗಿನಿಂದನೂ ಇದರಲ್ಲಿ ಹೀರೋ ಯಾರು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಆದರೆ ಹೀರೋಯಿನ್ ಯಾರು ಅಂತ ಇದ್ರ ಬಗ್ಗೆ ಸ್ಪಷ್ಟನೆ ಇರಲಿಲ್ಲ. ತುಂಬ ಜನ ತುಂಬ ಥರ ಮಾತಾಡ್ಕೊತಾ ಇದ್ರು. ಕೆಲವರು ಕಾವ್ಯ ಇದ್ರಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಇದ್ರು. ಇನ್ನು ಕೆಲವರು ಕಾವ್ಯನ ಬೇಡ ಅನ್ನೋರು ಇದ್ರು. ಈ ಸಿನಿಮಾದ ಮುಹೂರ್ತ ರವಿಚಂದ್ರನ್ ಅವರು ಕ್ಲಾಪ್ ಮಾಡಿದ್ರು. ಈ ಚಿತ್ರದಲ್ಲಿರೋರೆಲ್ಲ ಆ ಮುಹೂರ್ತಕ್ಕೆ ಬಂದಿದ್ರು. ಆದರೆ ಹೀರೋಯಿನ್ನು ಆ ಮುಹೂರ್ತದಲ್ಲಿ ಕಾಣಿಸ್ಕೊಂಡಿಲ್ಲ. ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂದರೆ ಆ ಮುಹೂರ್ತಕ್ಕೆ ಹೀರೋಯಿನ್ ಬರ್ತಾಳೆ, ಯಾರು ಅಂತ ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಈ ಚಿತ್ರತಂಡ ಆ ಸಿನಿಮಾದಲ್ಲಿ ಯಾರು ಹೀರೋಯಿನ್ನು ಅಂತ ಯಾವುದೇ ಸುಳಿವು ಬಿಟ್ಕೊಡ್ದಿರ ಒಂದು ನಿರೀಕ್ಷೆನ ಸೃಷ್ಟಿ ಮಾಡಿದ್ದಾರೆ. ಆದರೆ ಈಗಂತೂ ಗಿಲ್ಲಿ ಮತ್ತು ಕಾವ್ಯ ಈ ಸಿನಿಮಾದ ಹೀರೋಯಿನ್ನು ಅಂತ ತುಂಬಾ ಸುದ್ದಿ ಓಡಾಡ್ತಿದೆ. ಕಾವ್ಯ ಫ್ಯಾನ್ಸು ಗಿಲ್ಲಿ ಫ್ಯಾನ್ಸು ಈ ಥರ ಫೋಟೋಗಳನ್ನ ಹಾಕ್ಕೊತಾ ಇದ್ದಾರೆ. ಆದರೆ ಈಗ ಕಾವ್ಯನೇ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾಳೆ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಅವರು ಏನಂತ ಮಾಡಿದ್ದಾರೆ ಅಂದರೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ನಿರಂತರವಾಗಿ ಕರೆಗಳು ಹಾಗೂ ಸಂದೇಶಗಳು ಬರ್ತಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹರಿದಾಡುತ್ತಿರುವ ಮಾಹಿತಿಯನ್ನು ಗಮನಿಸಿ ಈ ಮೂಲಕ ಎಲ್ಲರಿಗೂ ಸ್ಪಷ್ಟಪಡಿಸುತ್ತೇನೆ. ನಾನು ಈ ಚಿತ್ರದ ಭಾಗವಲ್ಲ. ಈ ಪಾತ್ರಕ್ಕಾಗಿ ನನಗೆ ಯಾವುದೇ ರೀತಿಯ ಕರೆ ಅಥವಾ ಸಂಪರ್ಕ ಬಂದಿಲ್ಲ. ಅದರಿಂದ ದಯವಿಟ್ಟು ಈ ಕುರಿತು ಹರಿದಾಡುತ್ತಿರುವ ಯಾವುದೇ ತಪ್ಪು ಮಾಹಿತಿಯನ್ನು ನಂಬಬೇಡಿ. ಇದ್ರ ಬಗ್ಗೆ ಸ್ಪಷ್ಟನೆ ನೀಡುವುದು ನನ್ನ ಜವಾಬ್ದಾರಿ ಎಂದು ಭಾವಿಸಿ ಈ ಸ್ಪಷ್ಟೀಕರಣ ನೀಡುತ್ತಿದ್ದೇನೆ. ಈ ರೀತಿ ಹೇಳಿ ಕಾವ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ. ಯಾಕಂದರೆ ಇಷ್ಟು ದಿನದಿಂದ ತುಂಬ ಜನಕ್ಕೂ ಇದ್ರ ಮಾಹಿತಿ ಬೇಕಾಗಿತ್ತು. ಇದರಲ್ಲಿ ಹೀರೋಯಿನ್ನು ಕಾವ್ಯ ಅವ್ರು ಕಾಣಿಸ್ಕೊತಾರೋ ಇಲ್ವೋ ಅಂತ ಇದ್ರ ಬಗ್ಗೆ ಎಲ್ರಿಗೂ ಕುತೂಹಲ ಇತ್ತು. ಆದರೆ ಈಗ ಕಾವ್ಯ ಅವರೇ ಹೇಳಿರೋ ಪ್ರಕಾರ ಅವ್ರಿಗೆ ಆ ಚಿತ್ರತಂಡದ ಕಡೆಯಿಂದ ಯಾವುದೇ ಕರೆ ಬಂದಿಲ್ಲ. ಅವರು ಆ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊತಾ ಇಲ್ಲ. ಈ ರೀತಿ ಹೇಳಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿದ್ದಾರೆ. ಈ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರಿಗೆ ಈ ಮಾಹಿತಿ ತಲುಪಲಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.